ನೋಡ್ರಿ ಇಲ್ಲಿ ಬಂದೆ ನಾನು. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರೆ ಸುಮಾರು ಒಂದು ತಾಸು ಆಯ್ತು ನಾನು ತಿರ್ಗ್ಲಿಕ್ಕತ್ತ. ಒಂದಿಷ್ಟು ಸ್ವಲ್ಪ ಇಲ್ಲಿ ಒಂದು ಕಡೆ ಇದ್ದಾವೆ ಎಲ್ಲ ಹೌದು. ಈ ಕಡೆ ಎಲ್ಲ ಹೌದು, ಈ ಕಡೆ ಎಲ್ಲ ಹೌದು. ಇದು ಇಲ್ಲಿ ನಾಲ್ಕಿದ್ದಾವೆ ಸುಮಾರು. ಈ ಕಡೆ ಸುಮಾರಷ್ಟಿದ್ದಾವೆ. ಇಲ್ಲಂತೂ ಸುಮಾರಷ್ಟಿದ್ದಾವೆ ನೋಡ್ರಿ, ಎಲ್ಲ ಹೌದು ನೋಡ್ರಿ ಅಳಂಬಿ. ಇವನ್ನ ಕೀಳೋದು ನಿಮ್ಗೆ ತೋರಿಸ್ತೀನಿ ಹೆಂಗಂತ. ಹಾಕಬೇಕು ನಾವು. ನೋಡ್ರಿ ಎಲ್ಲ ಕೇಳಕತ್ತೀನಿ. ಎಲ್ಲ ನೋಡ್ರಿ ಇವು ಕಾಣ್ತಾವಲ್ಲ. ನೋಡ್ರಿ ಇಲ್ಲಿ ಕೇಳ್ತೀನಿ ನೋಡ್ರಿ, ಇದು ಹೌದು ನೋಡ್ರಿ. ಇದು ಎಲ್ಲ ಹಾಕ್ಕೊಂಡ್ರಿ, ಎಲ್ಲ ಹಾಕ್ಕೊಂಡೆ ನೋಡ್ರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ. ಈಗ ಬಾಳಿಗೆ ಒಳಗೆ ಒಳ್ಳೆಣ್ಣೆ ಹಾಕಿವಿ. ಫಸ್ಟ್ ಇದಕ್ಕೆ ಆಳಂಬಿಗೆ ಮಾಡೋದು ನಿಮ್ಗೆ ಹೇಳ್ಕೊಡತ್ತೀನಿ. ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಮಾಡಿ ತಿನ್ನೋದು ಅದು ಹೌದು ಸಹಜ. ಆದ್ರೆ ಇದು ಆಳಂಬಿಗೆ ಯಾವ ಟೈಪ್ ಮಾಡಬೇಕು, ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು, ಅದು ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರ್ಸಾಕತ್ತೇನೆ ನಾನು. ಈಗ ಆಳಂಬಿ ಅಂದ್ರೆ ಭಯಂಕರ ಟೇಸ್ಟ್. ಇದು ಮಾರಕ್ಕೆ ಹೋದ್ರೆ 1000 ರೂಪಾಯ್ಗೆ 1 kg ಐತ್ರಿ ಇದು ಆಳಂಬಿ. 1000 ರೂಪಾಯ್ಗೆ 1 kg ಇದು. ಆದರೂ ನಾನು ಇವತ್ತು ತಂದಿದ್ದೆಲ್ಲ ಮಾಡೀನಿ. ಮತ್ತು ನಾವು ಇದು ಅಪರೂಪಕ್ಕೆ ಸಿಗೋದು. ಮತ್ತು ಯಾಕಂದ್ರೆ ಮಾರಿದ್ರೆ ನಮಗೂ ಆಗಲ್ಲ. ಯಾಕಂದ್ರೆ ಈಗ ಒಟ್ಟಿಗೆ ತಿನ್ಬೇಕಂತೇಳಿ ನಾವು 6 ಗಂಟೆಗೆ ಹೋದ 10 ಗಂಟೆಗೆ ಬಂದೆ ನಾನು. ಸುಮಾರು 1 kg ಅಷ್ಟು ಸಿಕ್ಕಿದೆ ನನಗೆ. ಈಗ ನೋಡ್ರಿ ಇಲ್ಲೇ ಹಾಕ್ತಾಯಿದ್ದಾರೆ ಈಗ. ಇದೆಲ್ಲ ಆಳಂಬಿ ಈಗ ಹಾಕ್ತಾಯಿದ್ದೀವಿ. ಹಾಕಿ ಮತ್ತು ಅದನ್ನ ಸ್ವಲ್ಪ ತಿರುಗಾಡ್ಬೇಕು. ಇದರಷ್ಟು ರುಚಿ ಮತ್ತು ಇದರಷ್ಟು ಟೇಸ್ಟ್ ಯಾವುದೂ ಇಲ್ಲ ರೀ, ಆಳಂಬಿ ಅಷ್ಟೇ. ಮಟನು ಇದ್ರ ಮುಂದೆ ಯಾವುದೂ ಇಲ್ಲ. ಮಟನು ಬರೋಲ್ಲ, ಕುರಿ ಮಟನ್ ಆಗಲಿ. ಇದು ಅಷ್ಟು ಟೇಸ್ಟು, ಅಷ್ಟು ರುಚಿ ಬರುತ್ತೆ, ಭಯಂಕರ ಟೇಸ್ಟು. ಹೊಸಗೊಮ್ಮೆ ಸಿಗ್ತೈತಿ. ನಮಗೆ ಕಳೆದ ವರ್ಷ ಸಿಕ್ಕಿಲ್ಲ, ಸುಮಾರು 1 kg ಅಷ್ಟು ಸಿಕ್ಕೈತಿ. ಪರವಾಗಿಲ್ಲ. ಈಗೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ ರೀ. ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಟಮಾಟಿ, ಸ್ವಲ್ಪ ಒಂದು ಸಣ್ಣ ಚೂರು ಶುಂಠಿ ಹಾಕಿ ನೋಡಿರಿ ಹೆಂಗಾಗತ್ತೆ. ಎಲ್ಲ ಬೇಯಬೇಕದು. ಎಲ್ಲ ಬೇಯ್ದ ಮೇಲೆ ಭಾರಿ ತಿನ್ನಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತೈತಿ. ಅದು ತಿಂದವ್ರಿಗೆ ಮಾತ್ರ ಗೊತ್ತಿರ್ತೈತಿ, ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಆಳಂಬಿದಂದ್ರೆ ಅಷ್ಟು ಇಷ್ಟಪಡ್ತಾರೆ ಮಂದಿ ತಿನ್ನಲಿಕ್ಕೆ.